ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿಯ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ದೇವಸ್ಥಾನದಲ್ಲಿ ಜಾನಕಿಯು ಸೂಲ್ಗಿತ್ತಿಗೆ, ನೀವು ಈ ಜನ್ಮದಲ್ಲಿ ನಮಗೆ ತೀರ್ಸೋಕೆ ಆಗಿರುವಂಥ ಋಣವನ್ನು ನೀವು ನಮ್ಮ ಮೇಲೆ ಹೊರಿಸಿದ್ದೀರ. ನಿಜವಾಗಿ ನಾವು ಬದುಕಿರೋವರೆಗೂ ನಿಮ್ಮನ್ನು ಮರೆಯಲ್ಲ ಅಂತ ಹೇಳ್ತಾಳೆ. ಆಗ ಸೂಲ್ಗಿತ್ತಿಯು, ನಿಮಗಿರುವ ಒಳ್ಳೆತನ ಅವತ್ತು ನಿಮ್ಮನ್ನು ಕೈ ಹಿಡಿದು ಕಾಪಾಡಿದ್ದು. ಕಷ್ಟ ಕಾಲದಲ್ಲಿ ಆದವರನ್ನು ಮರೆಯದೇ ಇರುವವರನ್ನು ಆ ದೇವರು ಯಾವಾಗಲೂ ಕಾಪಾಡ್ತಾನೆ ಅಂತ ಹೇಳಿ ಹಣ್ಣಿನ ಬುಟ್ಟಿಯನ್ನು ಮಗಳ ಕೈಗೆ ಕೊಟ್ಟು ಜಾನಕಿ ಹತ್ರ ಹೋಗಿ ಮಗುವನ್ನು ಎತ್ತುಕೊಂಡು, ಏ ಕಳ್ಳಿ, ನೀನು ಹುಟ್ಟಿದ ದಿನ ನಾನೇ ಮೊದಲು ನಿನ್ನನ್ನು ನೋಡಿದ್ದು ಗೊತ್ತಾ? ಆದಷ್ಟು ಬೇಗ ದೊಡ್ಡವಳಾಗಿ ಈ ಅಜ್ಜಿಯನ್ನು ಹುಡ್ಕೊಂಡು ಬರಬೇಕು ಆಯಿತಾ ಅಂತ ಮಗುವನ್ನು ಆಡಿಸಿ ಮಗುವನ್ನು ಮತ್ತೆ ಜಾನಕಿ ಕೈಗೆ ಕೊಡ್ತಾಳೆ. ಆಗ ಜಾನಕಿ, ನಾವು ಇಲ್ಲಿವರೆಗೂ ಈ ದೇವಸ್ಥಾನಕ್ಕೆ ಭಗವಂತನ ನೋಡೋಕ್ಕೆ ಬರ್ತಿದ್ದೀವೋ, ಆದರೆ ಇವತ್ತು ನನ್ನ ಸೊಸೆ ಪಾಲಿಗೆ ದೇವರಾಗಿ ಬಂದಿರುವ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ. ಆಗ ಸೂಲ್ಗಿತ್ತಿ, ದೊಡ್ಡ ಮಾತು ಕಣವ, ನಿಮ್ಮ ಮಗ ಸೊಸೆ ಒಳ್ಳೆಯತನಕ್ಕೆ ಒಳ್ಳೆಯ ಗುಣಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ರಾಮಾಚಾರಿ ಮತ್ತು ಚಾರು ಹತ್ತಿರ ಹೋಗಿ, ನಿಮ್ಮ ಮೇಲೆ ಯಾವ ಕೆಟ್ಟ ದೃಷ್ಟಿ ಬೀಳಿದೆ, ನೀವಿಬ್ಬರು 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳಿ ಅವರಿಗೆ ದೃಷ್ಟಿ ತೆಗಿತಾಳೆ. ಆಗ ಚಾರು, ಅಮ್ಮ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವರಿಗೆ ಪ್ರಸಾದ ತಂದು ಕೊಡ್ತಾನೆ. ಆಗ ಅವರು ಪ್ರಸಾದ ತಗೊಂಡು ನಾವಿನ್ನು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ರಾಮಾಚಾರಿ ಮತ್ತು ಚಾರು ಪ್ರಸಾದವನ್ನು ಎಲ್ರಿಗೂ ಕೊಡಲು ದೇವಸ್ಥಾನದ ಹೊರಗಡೆ ಹೋಗ್ತಾರೆ. ಆಗ ಸೆಕ್ಸೆನ್ ಮತ್ತು ವಿವೇಕ್ ನಡೆದು ಸುಸ್ತಾಗಿ ದೇವಸ್ಥಾನ ಹತ್ತಿರ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಯಾರೋ ಪ್ರಸಾದ ಕೊಡುತ್ತಿರುವುದನ್ನು ನೋಡಿ ಸೆಕ್ಸೆನ್, ವಿವೇಕ್, ಅಲ್ಲೋಡು, ಯಾರೋ ಪುಣ್ಯಾತ್ಮರು ಪ್ರಸಾದ ಕೊಡ್ತಿದ್ದಾರೆ, ಬಾ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಆಗ ವಿವೇಕ್, ಅಲ್ಲಿ ರಾಮಾಚಾರಿ ಮತ್ತು ಚಾರು ಪ್ರಸಾದ ಕೊಡ್ತಿರೋದನ್ನು ನೋಡಿ, ಡ್ಯಾಡ್, ಪ್ರಸಾದ ಕೊಡ್ತಾ ಇರೋರು ಯಾರೋ ಪುಣ್ಯಾತ್ಮರು ಅಲ್ಲ, ನಮ್ಮ ಶತ್ರುಗಳು ಅಂತ ಹೇಳ್ತಾನೆ. ಆಗ ಸೆಕ್ಸೆನ್ ಸಿಟ್ಟಿನಿಂದ, ಅದಕ್ಕೆ ಗಾಡ್ ಈಸ್ ಗ್ರೇಟ್ ಅನ್ನೋದು. ದಿನ ನಾವು ಯಾರ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂದ್ಕೊಂಡಿದ್ವೋ ಅವರನ್ನೇ ದೇವರು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿದ್ದಾನೆ ಅಂದರೆ ನಾವು ದ್ವೇಷ ತೀರಿಸ್ಕೊಳ್ಳೋ ಟೈಮ್ ಬಂತು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಇವತ್ತು ನಾನು ಅವರನ್ನು ಸುಮ್ಮನೆ ಬಿಡಲ್ಲ, ಇವರನ್ನು ಮಾತ್ರ ನಾನು ಇವತ್ತು ಉಳಿಸಲ್ಲ ಅಂತ ಹೇಳ್ತಾನೆ. ಆಗ ವಿವೇಕ್, ಅವತ್ತು ನಮ್ಮ ಜೊತೆ ಅಷ್ಟು ಜನ ರೌಡಿಗಳು ಬಂದರೂ ಅವರನ್ನು ಏನೂ ಮಾಡೋಕ್ಕೆ ಆಗಲಿಲ್ಲ. ಈಗ ಇರೋದು ನಾವಿಬ್ಬರೇ. ಈಗ ನಾವೇನಾದರೂ ಅವರ ಕಣ್ಣಿಗೆ ಬಿದ್ದರೆ ಅವರು ನಮ್ಮನ್ನು ಪೊಲೀಸರಿಗೆ ಹಿಡಿದುಕೊಡ್ತಾರೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಸೆಕ್ಸೆನ್, ನೀ ಹೇಳಿದ್ದು ಸರಿ ವಿವೇಕ್, ನಾವು ಇವಾಗ ಸ್ವಲ್ಪ ಯಾಮಾರಿದ್ರೂ ನಾವು ಸಿಕ್ಕಿ ಬೀಳ್ತೀವಿ. ಈಗ ನಾವು ಶಕ್ತಿಗಿಂತ ಯುಕ್ತಿನ ಯೂಸ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ವಿವೇಕ್, ಡ್ಯಾಡ್, ಮೊದಲು ನಾವು ಅವರಿಂದ ತಪ್ಪಿಸ್ಕೊಳ್ಳೋಣ ಬನ್ನಿ ಅಂತ ಹಿಂದೆ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ. ಆಗ ಸೆಕ್ಸೆನ್ ವಿವೇಕ್ನ ತಡೆದು, ಈಗ ನಾವು ಬದುಕಿ ಉಳಿಬೇಕಾದ್ರೆ ನಾವು ಏನಾದರೂ ತಿನ್ನಲೇಬೇಕು, ಅವರು ಪ್ರಸಾದ ಕೊಡ್ತಾ ಇದ್ದಾರೆ, ಬಾ ತಗೊಳ್ಳೋಣ ಅಂತ ಹೇಳ್ತಾನೆ. ಆಗ ವಿವೇಕ್, ಡ್ಯಾಡ್, ಈಗ ನಾವು ಅವರ ಕಣ್ಣಿಗೆ ಬೀಳ್ತೀವಲ್ಲ, ನಾವು ಸಿಕ್ಕಾಕೊಳ್ತೀವಿ ಅಂತ ಹೇಳ್ತಾನೆ. ಆಗ ಸೆಕ್ಸೆನ್, ಬಾ, ನನ್ನ ಹತ್ತಿರ ಒಂದು ಐಡಿಯಾ ಇದೆ ಅಂತ ಹೇಳಿ ವಿವೇಕ್ನನ್ನು ದೇವಸ್ಥಾನ ಹತ್ತಿರ ಕರ್ಕೊಂಡು ಹೋಗಿ ಇಬ್ಬರು ಒಂದೊಂದು ಬೆಡ್ಶೀಟ್ಗಳನ್ನು ಹೊದ್ಕೊಂಡು ಮುಖ ಮುಚ್ಕೊಂಡು ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಗಳ ಪಕ್ಕ ಅವರು ಕೂತ್ಕೋತಾರೆ. ಆಗ ಮೊದಲು ಅಲ್ಲಿ ಭಿಕ್ಷೆ ಬೇಡುತ್ತಿದ್ದರಲ್ಲಿ ಒಬ್ಬ ಅವರಿಗೆ ಹೊಸದಾಗಿ ಬಂದಿದ್ದರು ಅಂತ ಕಾಣುತ್ತೆ, ಇಲ್ಲಿ ಹೊಸಬರಿಗೆ ನೋ ಎಂಟ್ರಿ ಅಂತ ಹೇಳ್ತಾನೆ. ಆಗ ವಿವೇಕ್, ಇಲ್ಲ, ನಾವು ಇಲ್ಲಿ ದುಡ್ಡು ಬೇಡೋಕ್ಕೆ ಬಂದಿಲ್ಲ, ತುಂಬ ಹೊಟ್ಟೆ ಹಸಿತು, ಪ್ರಸಾದ ತಗೊಂಡು ಹೊರಟು ಹೋಗ್ತೀವಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ, ಹೊಟ್ಟೆ ಹಸಿವ, ಸರಿ, ಬೇಡ್ಕೊಂಡು ತಿನ್ನಿ ಅಂತ ಹೇಳ್ತಾನೆ. ಆಗ ವಿವೇಕ್, ಅವರು ನಮ್ಮನ್ನು ಬೇಡ್ಕೊಂಡು ತಿನ್ನೋ ಸ್ಥಿತಿಗೆ ತಂದುಬಿಟ್ರಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಸೆನ್, ನಾವು ಈಗಿರೋ ಪರಿಸ್ಥಿತಿಯಲ್ಲಿ ಬೇರೆ ಏನೂ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ಕೂತ್ಕೋ, ಈಗಿರೋದು ನಮಗೆ ಇದೊಂದೇ ದಾರಿ, ಆಮೇಲೆ ಇದಕ್ಕೆಲ್ಲ ಸೇರಿಸಿ ಉತ್ತರ ಕೊಡೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ರಾಮಾಚಾರಿ, ಚಾರು, ಜಾನಕಿ ಮಗುವನ್ನು ಕರೆದುಕೊಂಡು ದೇವಸ್ಥಾನದ ಹೊರಗಡೆ ಬಂದು ರಾಮಾಚಾರಿ ಅಲ್ಲಿ ಭಿಕ್ಷೆ ಬಿಡುತ್ತಿದ್ದ ಕುಳಿತಿದ್ದ ಜನರಿಗೆ ಪ್ರಸಾದ ಹಾಕುತ್ತಾ, ಸೆಕ್ಸೆನ್, ವಿವೇಕ್, ಅವರಿಗೆ ಪ್ರಸಾದಕ್ಕೂ ಇಷ್ಟು ಬಿಸಿಲಲ್ಲಿ ನೀವು ರಗ್ ಹೊಚ್ಕೊಂಡು ಕೂತಿದ್ದೀರಲ್ಲ, ಎಲ್ಲಿ ಅದನ್ನು ತೆಗೆದು ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾನೆ. ಆಗ ಸೆಕ್ಸೆನ್, ನಾವು ಮುಖ ತೋರಿಸೋಕ್ಕೆ ಆಗಲ್ಲಪ್ಪ, ಯಾಕೆಂದರೆ ನೀವು ನಮ್ಮ ಮುಖ ನೋಡಬಾರ್ದು ಅಂತ ಹೇಳ್ತಾನೆ. ಆಗ ಜಾನಕಿ, ಮುಖ ನೋಡಬಾರ್ದಾ, ಯಾಕಪ್ಪ ಅಂತ ಕೇಳ್ತಾನೆ. ಆಗ ವಿವೇಕ್, ಒಂದು ಟೈಮಲ್ಲಿ ನಾವು ಮಾಡಬಾರ್ದು ಪಾಪ ಮಾಡಿದ್ದೇವೆ, ಅದಕ್ಕೆ ನಮ್ಮ ಮುಖನ ವಿಕಾರಗೊಳಿಸಿದ್ದಾರೆ, ಅದಕ್ಕೆ ಹೆಂಗಸರು ಮತ್ತು ಮಕ್ಕಳು ನಮ್ಮ ಮುಖನ ನೋಡಬಾರ್ದು ಅಂತ ನಾವು ಮುಖನ ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿಯು ಅದಕ್ಕೆ ಹೇಳೋದು, ಒಳ್ಳೆಯ ಕೆಲಸ ಮಾಡಬೇಕು ಜೀವನದಲ್ಲಿ ಅಂತ ನೋಡ್ರಪ್ಪ, ಇದು ಕಲಿಯುಗ, ನೀವೇನು ಮಾಡ್ತೀರೋ ಅದೇ ನಿಮಗೆ ಬರುತ್ತೆ, ಮುಂದೆ ಯಾದರೂ ಆ ದೇವರ ಹತ್ತಿರ ಬೇಡ್ಕೊಂಡು ಒಳ್ಳೆಯ ಕೆಲಸನ ಮಾಡಿ, ಸರಿನಾ ಅಂತ ಹೇಳ್ತಾನೆ. ಆಗ ಸೆಕ್ಸೆನ್, ಹೌದು, ಅದು ಈಗ ನಮಗೆ ಅರ್ಥ ಆಗಿದೆ ಸ್ವಾಮಿ, ಮೊದಲು ನಮಗೆ ಪ್ರಸಾದ ಕೊಡಿ ಅಂತ ಹೇಳ್ತಾನೆ. ಆಗ ಜಾನಕಿ, ನೋಡಪ್ಪ, ಈ ಥರ ಬೇಡ್ಕೊಂಡು ತಿಂದರೂ ಪರವಾಗಿಲ್ಲ, ಆದರೆ ಬೇರೆಯವರನ್ನು ಕಾಡಿ ಕಿತ್ತು ತಿನ್ನಬಾರ್ದು, ಇನ್ಮೇಲಾದರೂ ನಿಮಗೆ ಒಳ್ಳೆಯ ಬುದ್ಧಿ ಕೊಡು ಭಗವಂತ ಅಂತ ಆ ದೇವರ ಹತ್ರ ಬೇಡ್ಕೊಂಡು ಪ್ರಸಾದ ತಿನ್ನಿ ಅಂತ ಕೇಳ್ತಾನೆ. ಆಗ ರಾಮಾಚಾರಿಯು ಅವರಿಗೆ ಪ್ರಸಾದ ಕೊಡ್ತಾನೆ. ಆಗ ವಿವೇಕ್ ಮತ್ತು ಸೆಕ್ಸೆನ್, ಸ್ವಾಮಿ, ನಮಗೆ ಬಹಳ ಹಸಿವಾಗಿದೆ, ಇನ್ನೊಂದಿಷ್ಟು ಪ್ರಸಾದ ಕೊಡಿ ಅಂತ ಮತ್ತೆ ಬೇಡ್ತಾರೆ.
ಆಗ ಚಾರು ಅವರಿಗೆ ಇನ್ನೊಂದಿಷ್ಟು ಪ್ರಸಾದ ಕೊಡ್ತಾಳೆ. ಆಗ ಸೆಕ್ಸನ್ ಮತ್ತು ವಿವೇಕ್ ಪ್ರಸಾದ ತಗೊಂಡು ಬೇರೆ ಕಡೆಗೆ ಹೋಗಿ ತಿನ್ನುತ್ತಾರೆ. ಆಗ ಸೆಕ್ಸನ್, ಇವತ್ತು ನಮ್ಮ ದ್ವೇಷ ತೀರೋ ಟೈಮ್ ಬಂದಾಯಿತು, ಇನ್ನೊಂದು 5 ನಿಮಿಷದಲ್ಲಿ ಅವರ ಕತೆ ಮುಗಿದೋಗುತ್ತೆ ಅಂತ ಹೇಳ್ತಾನೆ. ಆಗ ವಿವೇಕ್, ವಾ ಸೂಪರ್ ಡ್ಯಾಡ್, 5 ನಿಮಿಷದಲ್ಲಿ ಅವರ ಕತೆ ಮುಗೀತಾ ಅಂತ ಹೇಳ್ತಿದ್ದೀರಲ್ಲ, ಹಾಗಿದ್ರೆ ಇನ್ನೂ 5 ನಿಮಿಷಕ್ಕೆ ಏನಾಗುತ್ತೆ, ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಆಗ ಸೆಕ್ಸನ್, ಅವತ್ತು ರೌಡಿ ರಾಗನ ಹತ್ತಿರ ಯಾವುದಕ್ಕೂ ಇರಲಿ ಅಂತ ಹೇಳಿ ಒಂದು ನಾಡ್ ಬಾಂಬ್ ಇಸ್ಕೊಂಡಿದ್ದೆ, ಅದು ಇವತ್ತು ಯೂಸ್ಗೆ ಬಂತು ಅಂತ ಹೇಳಿ ವಿಕಟವಾಗಿ ನಗ್ತಾನೆ. ಆಗ ವಿವೇಕ್, ಹಾಗಿದ್ರೆ ಈಗ ಅದನ್ನು ಅವರ ಮೇಲೆ ಹಾಕ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ಸನ್ ನಗುತ್ತಾ, ಹಾಕೋದೇನಿದೆ, ಈಗಾಗಲೇ ಹಾಕಾಯಿತು ಅಂತ ಹೇಳ್ತಾನೆ. ಆಗ ವಿವೇಕ್, ಸೂಪರ್, ಏನು ಬ್ರೇನ್ ಡ್ಯಾಡ್ ನಿಮ್ಮದು, ಏನು ಪ್ಲ್ಯಾನ್ ಮಾಡಿದ್ದೀರಾ, ಆ ಬಾಂಬ್ ಎಲ್ಲಿಟ್ಟಿದ್ದೀರಾ ಅಂತ ನಗುತ್ತಾ ಕೇಳ್ತಾನೆ. ಆಗ ಸೆಕ್ಸನ್, ನೋಡು ವಿವೇಕ್, ರಾಮಾಚಾರಿ ಅಮ್ಮನ ಕೈಯಲ್ಲಿ ಹಣ್ಣು ಹಂಪಲು ಬುಟ್ಟಿ ಇತ್ತು, ಅದರಲ್ಲಿ ಬಾಂಬ್ ಹಾಕಿದ್ದೀನಿ ಅಂತ ಹೇಳ್ತಾನೆ. ಆಗ ವಿವೇಕ್, ಅದು ಯಾವ ಬುಟ್ಟಿ ಡ್ಯಾಡ್, ಆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇತ್ತಲ್ಲ ಆ ಬುಟ್ಟಿನ ಅಂತ ಕೇಳ್ತಾನೆ. ಆಗ ಸೆಕ್ಸನ್, ನೀನೆಂದುಕೊಂಡಿದ್ದು ಸರಿ, ಅದೇ ಬುಟ್ಟಿಯಲ್ಲೇ ಹಾಕಿದ್ದೀನಿ ಅಂತ ಹೇಳ್ತಾನೆ. ಆಗ ವಿವೇಕ್, ಡ್ಯಾಡ್, ಮತ್ತೆ ನಿಮಗೆ ಹಸಿವಾದರೆ ಬೇಕಾಗುತ್ತೆ ಅಂತ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇರೋ ಬುಟ್ಟಿನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಕೈಯಲ್ಲಿ ಆ ಬುಟ್ಟಿ ಹಿಡಿದು ತೋರಿಸ್ತಾನೆ. ಆಗ ಸೆಕ್ಸನ್, ವಿವೇಕ್, ಅದರಲ್ಲಿ ಬಾಂಬ್ ಇದೆ ಕಣೋ, ಬಿಸಾಕು ಅಂತ ಹೇಳುವಷ್ಟರಲ್ಲಿ ಅದರಿಂದ ಬಾಂಬ್ ಬ್ಲಾಸ್ಟ್ ಆಗಿ ಅವರ ಬಟ್ಟೆ ಮುಖ ಸುಟ್ಟು ಹೋಗಿ ಅವರ ಮುಖವೆಲ್ಲ ಕಪ್ಪಾಗುತ್ತದೆ. ಆಗ ರಾಮಾಚಾರಿ, ಏನೋ ಬಾಂಬ್ ಥರ ಸಪ್ಪಳ ಆಯಿತು, ನಿನಗೆ ಕೇಳಿಸ್ತಾ, ನನಗೆ ಕೇಳಿಸ್ತು, ನಿಮಗೂ ಕೇಳಿಸಿದೆಯಾ ಅಂತ ಚಾರುಗೆ ಕೇಳ್ತಾನೆ. ಆಗ ಚಾರು, ನನಗೂ ಕೇಳಿಸ್ತು ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ಜಾನಕಿ, ರಾಮಾಚಾರಿ, ಈಗ ತಾನೇ ದೀಪಾವಳಿ ಹಬ್ಬ ಮುಗಿದಿದೆ, ಯಾರೋ ನಮ್ಮ ಮುರಾರಿ ಅಂಥವ್ರು ಎಲ್ಲರೂ ಪಟಾಕಿ ಹೊಡೆದ ಮೇಲೆ ನಾವು ಹೊಡೆದ್ರೆ ಆಯಿತು, ಬೇರೆಯವರಿಗೆ ಕೇಳಿಸುತ್ತೆ ಅಂತ ಯಾರೋ ಪಟಾಕಿ ಹೊಡೆದಿರಬೇಕು ಅಂತ ಹೇಳ್ತಾಳೆ. ಬುಟ್ಟಿಯಲ್ಲಿ ನಮಗೆ ಇಷ್ಟು ಜೋರಾಗಿ ಸದ್ದು ಕೇಳಿಸಿದೆ ಅಂದರೆ ಇಲ್ಲಿ ಅಕ್ಕಪಕ್ಕ ಇದ್ದವರಿಗೆ ಇನ್ನೆಷ್ಟು ಜೋರಾಗಿ ಕೇಳಿಸಿರುತ್ತೆ, ಸರಿ ಬನ್ನಿ ಅಂತ ಹೇಳಿ ಎಲ್ಲರೂ ನಗುತ್ತಾ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.